Hello, Namaste. Dear students, today I am going to teaching about the 8th standard social studies. The lesson name is sources. I will teach in two languages, that is Kannada and English. ಮಕ್ಕಳೇ ಎಲ್ಲರಿಗೆ 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಕ್ಕೆ ನಿಮ್ಮೆಲ್ಲರಿಗೆ ಆದರದ ಸ್ವಾಗತ. Here in this class, first chapter is sources. Students, do you know that what is sources? Sources ಅಂತಂದರೆ ಆಧಾರಗಳು. ಆಧಾರಗಳು ಅಂತಂದರೆ ಏನು ಅನ್ನೋದನ್ನು ಕೇಳಿದಾಗ, ಈಗ ಪ್ರತಿಯೊಂದಕ್ಕೂ ಕೂಡ ನಾವು ಯಾವುದೇ ಒಂದು ಇದನ್ನು ತಿಳ್ಕೊಳ್ಬೇಕಾದ್ರೆ ಆಧಾರಗಳನ್ನು ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ. ಒಂದು ಇತಿಹಾಸವನ್ನು ನಾವು ಗಮನಿಸ್ತಾ ಹೋಗಬೇಕಾದ್ರೆ ಆಧಾರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಯು ವಾಂಟ್ ಟು ಸ್ಟಡಿ ಹಿಸ್ಟ್ರಿ, ದ ಸೋರ್ಸಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ಟೈಪ್ಸ್ ಆಫ್ ಸೋರ್ಸಸ್ ಇಸ್ ಲೈಕ್ ದಿಸ್: ಆರ್ಕಿಯಾಲಜಿಕಲ್ ಸೋರ್ಸಸ್. ಇನ್ ದ್ಯಾಟ್ ಆಲ್ಸೋ ಆರ್ಕಿಯಾಲಜಿಕಲ್ ಸೋರ್ಸಸ್ಸಲ್ಲಿ ನಮಗೆ ಸುಮಾರಿಗೆ ನಿಮಗೆ ಇನ್ಸ್ಕ್ರಿಪ್ಷನ್, ಕಾಯಿನ್ಸ್, ಮಾನ್ಯುಮೆಂಟ್ಸ್ ಈ ಥರದ ವಿಚಾರಗಳು ಬರ್ತಾ ಹೋಗ್ತವೆ. ಅಂದರೆ ಒಂದು ಇತಿಹಾಸವನ್ನು ನೀವು ಕಲಿಬೇಕು ಅಂತ ಹೇಳಿ ಆದರೆ ಅದರಲ್ಲಿ ನೀವು ಇನ್ಸ್ಕ್ರಿಪ್ಷನ್ಸ್ ಅಂತಂದರೆ ಶಾಸನಗಳು, ಹಾಗೆ ಕಾಯಿನ್ಸ್ ಅಂತಂದರೆ ನಾಣ್ಯಗಳು, ಇದರ ಕುರಿತಾಗಿ ಕೂಡ ನೀವು ಕಲಿತಾ ಹೋಗಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಈ ಒಂದು ಚಾಪ್ಟರಲ್ಲಿ ವಾಟ್ ಈಸ್ ಅ ಹಿಸ್ಟ್ರಿ ಅನ್ನೋದನ್ನು ಕೂಡ ಕಲಿಬೇಕಾಗುತ್ತೆ. History is a systematic study of the past. History is a systematic study of past. ಅಂತಂದರೆ ಗತಕಾಲದ ಘಟನೆಗಳನ್ನು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಕಲಿಸಿಕೊಡ್ತಕ್ಕಂಥದ್ದೇ ಇತಿಹಾಸ ಅಂತ ಹೇಳಿ. ನೋ ಸೋರ್ಸಸ್ ಮೀನ್ಸ್ ನೋ ಹಿಸ್ಟ್ರಿ. ಇತಿಹಾಸದಲ್ಲಿ ಆಧಾರಗಳಿಲ್ಲದೆ ಹೋದರೆ ಅದನ್ನು ಇತಿಹಾಸ ಕಟ್ಟಲಿಕ್ಕೂ ಕೂಡ ಸಾಧ್ಯವಿಲ್ಲ. ಇಫ್ ಯು ವಾಂಟ್ ಟು ನೋ ಹೌ ದ ಫಾರ್ಮರ್ಸ್, ಓಲ್ಡ್ ಪೀಪಲ್ ಆರ್ ಡೂಯಿಂಗ್ ಅಗ್ರಿಕಲ್ಚರ್, ವಾಟ್ ಆರ್ ದಿ ಥಿಂಗ್ಸಸ್, ವಾಟ್ ಆರ್ ದಿ ಟೂಲ್ಸ್ ದೇ ಆರ್ ಯೂಸಿಂಗ್, ದಟ್ ಆಲ್ಸೋ ಇನ್ ದಿಸ್ ಕಮಿಂಗ್ ಇಯರ್ಸ್ ವಿ ಆರ್ ಟೇಕಿಂಗ್ ಆ್ಯಸ್ ಅ ಸೋರ್ಸಸ್. ಅಂದರೆ ಅಗ್ರಿಕಲ್ಚರಲ್ ಸೋರ್ಸಸ್, ವ್ಯವಸಾಯದಲ್ಲಿ ಯಾವ್ಯಾವ ಉಪಕರಣಗಳನ್ನು ಈ ಹಿಂದೆ ಬಳಸ್ತಾ ಇದ್ರು ಅದು ಕೂಡ ಇವತ್ತಿಗೆ ಆಧಾರಗಳಾಗಿ ಪರಿಗಣಿತ ಆಗ್ತಾ ಹೋಗುತ್ತೆ. ಶಾಸನಗಳು, ಇನ್ಸ್ಕ್ರಿಪ್ಷನ್ಸ್, ಅದರಲ್ಲೂ ಕೂಡ ಸುಮಾರು ಶಾಸನಗಳು ಬರ್ತಾ ಹೋಗುತ್ತೆ. ಅಲಹಾಬಾದ್ ಇನ್ಸ್ಕ್ರಿಪ್ಷನ್, ಹಲ್ಮೇಡಿ ಇನ್ಸ್ಕ್ರಿಪ್ಷನ್, ದ ಓಲ್ಡ್ ಇನ್ಸ್ಕ್ರಿಪ್ಷನ್, ಆಲ್ ದಟ್ ಒಂದು ಶಾಸನಗಳು, ಒಂದು ರಾಜರ ಕಾಲದಲ್ಲಿ ಇರ್ತಕ್ಕಂಥದ್ದು ನಮಗೆ ಶಾಸನಗಳನ್ನು ನೋಡೋದ್ರ ಮೂಲಕ ಈ ಒಂದು ರಾಜರುಗಳು ಇಂಥ ಒಂದು ಸಮಯದಲ್ಲಿದ್ದರು, ಹಾಗಾಗಿ ಮೊದಲ ರಾಜ ಮನೆತನ ಯಾವುದು, ಇಂಥ ವಿಚಾರಗಳು ಕೂಡ ತಿಳಿತಾ ಹೋಗುತ್ತೆ. ಕಾಯಿನ್ಸ್ಗಳನ್ನು ಕೂಡ ನಾವು ಅಧ್ಯಯನ ಮಾಡ್ತಾ ಹೋಗೋದ್ರಿಂದ ವಿಚ್ ಪೀರಿಯಡ್ ದ ಕಿಂಗ್ಸ್ ಆರ್ ಯೂಸಿಂಗ್, ವಿಚ್ ಟೈಪ್ಸ್ ಆಫ್ ಕಾಯಿನ್ಸ್ ವಿ ವಿಲ್ ಕಮ್ ಟು ನೋ. And the monuments, if you are studying monuments, then also we will come to know that the types of the monuments and how they are given contribute to the in our country, and what are the rich and heritage of our country have in the past days. ಆಲ್ ದಿ ಥಿಂಗ್ಸಸ್ ವಿ ವಿಲ್ ಕಮ್ ಟು ನೋ. ಅಂದರೆ ಹಳೆಯ ಕಾಲದ ಒಂದು ಇದರಲ್ಲಿ ಯಾವ್ಯಾವ ರಾಜರ ಕಾಲದಲ್ಲಿ ಯಾವ್ಯಾವ ನಾಣ್ಯಗಳನ್ನು ಬಳಸ್ತಾ ಇದ್ರು, ಯಾವ್ಯಾವ ಸ್ಮಾರಕಗಳಿತ್ತು, ಇದರ ಮೂಲಕ ಈ ಒಂದು ಕಾಲಘಟ್ಟವನ್ನು ಲೆಕ್ಕ ಹಾಕ್ತಾ ಹೋಗೋದ್ರಿಂದ ಹಿಸ್ಟ್ರಿ ಅಂತ ಬಂದಾಗ ವಿ ವಿಲ್ ಮೇನ್ಲಿ ವಿ ಹ್ಯಾವ್ ಟು ನೋ ದ್ಯಾಟ್ ದ ಪರ್ಟಿಕ್ಯುಲರ್ ಇಯರ್ಸ್, ಇಸವಿಗಳನ್ನು ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ. ಮತ್ತು ಹಿಸ್ಟ್ರಿ ಇಸ್ so many people's view is history is very boring subject. If you have the interest, then it is not at all, it is boring subject. It is very very interesting subject. It is the systematic study of the past. ನಮಗೆ ಗತಕಾಲದ ಇತಿಹಾಸವನ್ನು ತಿಳಿಯದೆ ಈಗಿನ ಇತಿಹಾಸವನ್ನು ರಚಿಸಲಿಕ್ಕೆ ಸಾಧ್ಯವಿಲ್ಲ. If the people don't know the past, then is not possible to create present and future also. This in the next class
I will teach some other points why history is need and what is the importance and other aspects, and all that I will explain in the next class.